Hi, my dear fourth semester BCom, BCA, and BBM students of Tumkur University, Tumkur. I'm your teacher, P. Raghavendra, Associate Professor of English in Government First Grade College, Tumkur. I'm making this video and I'm calling this video part 3 of the interpretation of the poem Anthem for Doomed Youth. In this video, which is exclusively for my rural students of Tumkur University, I am reading out a simple analysis or a simple summary of the poem. So this is dedicated only to my rural students of Tumkur University, 4th semester BCom, BCA and BBM students. So shall we, and all of you must have gone through the previous 2 videos. I'm confident about it. 2 ವಿಡಿಯೋಸ್ನ ಆ್ಯಂಥಮ್ ಫಾರ್ ಡೂಮ್ಡ್ ಯೂತ್ ನೋಡಿ ನೋಟ್ಸ್ ಮಾಡ್ಕೊಂಡಿರುವವರಿಗೆ, ಅದನ್ನು ಅರ್ಥ ಮಾಡ್ಕೊಂಡಿರೋರಿಗೆ ನಾನೀಗ ಓದುವ ನೋಟ್ಸ್ ಅರ್ಥ ಆಗುತ್ತೆ. ಒಂದೆರಡು ಡಿಫಿಕಲ್ಟ್ ವರ್ಡ್ಸ್ ಇದೆ, ಅದನ್ನು ನಾನು ಕನ್ನಡದಲ್ಲಿ ಅರ್ಥ ಕೊಡ್ತೀನಿ. ದಯವಿಟ್ಟು ಈ ನೋಟ್ಸನ್ನು ಓದಿ 2 ಮಾರ್ಕ್ ಕ್ವಶನ್ಸ್ ಆನ್ಸರ್ ಮಾಡ್ಬೋದು, 10 ಮಾರ್ಕ್ಸ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಹೋಗೋಣ ಅಲ್ಲಿಗೆ. ಥ್ಯಾಂಕ್ ಯು. Look at this. I've started this notes or a simple analysis of the poem Anthem for the Doomed Youth anta. Look at the first sentence. ನಾನು ಸಪ್ರೇಟ್ ಆಗಿ ಕೊಟ್ಟಿದ್ದೀನಿ, ದೂರ ಬರೆದಿದ್ದೀನಿ, ನಿಮಗೆ ಚೆನ್ನಾಗಿ ಅನುಕೂಲ ಆಗಲಿ, ಅರ್ಥ ಆಗಲಿ ಅಂತ ನೋಡಿ. ದ ಪೋಯೆಟ್ ವಿಲ್ಫ್ರೆಡ್ ಓವನ್ ಕಾಲ್ಸ್ ದ ಸಾನೆಟ್ an anthem. Kavi Wilfred Owen sonnet, because this is a sonnet, because it contains 14 lines. So Wilfred Owen calls this sonnet an anthem. Anthem anta yake karitane? Because here the poet is commemorating andre ನೆನೆಸಿಕೊಳ್ಳುವುದು. ಸೊ ಕವಿ ಇಲ್ಲಿ ನೆನೆಸಿಕೊಳ್ತಾ ಇದ್ದಾನೆ. ದ ಪೊಯೆಟ್ ಈಸ್ ಕಮ್ಮೆಮೊರೇಟಿಂಗ್. ಯಾವ ವಿಷಯವನ್ನು ನೆನೆಸ್ಕೋತಾ ಇದ್ದಾನೆ ಈ ಕವನದಲ್ಲಿ ಅಂದರೆ, ಅದಕ್ಕೆ ಈ ಕವನದ ಆರಂಭದಲ್ಲಿ ಆ್ಯಂಥಮ್ ಎಂಬ ಹೆಸರನ್ನು ಇಟ್ಟಿದ್ದಾನೆ ಕವಿ. ದ ಪೊಯೆಟ್ ವಿಲ್ಫ್ರೆಡ್ ಓವನ್ ಕಾಲ್ಸ್ ದ ಸಾನೆಟ್ ಅನ್ ಆ್ಯಂಥಮ್ ಬಿಕಾಸ್ ಹಿಯರ್ ದ ಪೊಯೆಟ್ ಈಸ್ ಕಮ್ಮೆಮೊರೇಟಿಂಗ್, ನೆನೆಸ್ಕೊಳ್ತಾ ಇದ್ದಾನೆ. ಯಾವುದನ್ನು, ಯಾವ ವಿಷಯವನ್ನು ಅಂದರೆ, ದ ಸ್ಯಾಕ್ರಿಫೈಸ್ ಮೇಡ್ ಬೈ ದ ಯಂಗ್ ಸೋಲ್ಜರ್ಸ್ ಫಾರ್ ದ ಕಂಟ್ರಿ ಇಂಗ್ಲೆಂಡ್ ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್. ಸೊ ಯಾವುದನ್ನು ಕಮ್ಮೆಮೊರೇಟ್ ಮಾಡ್ತಾ ಇದ್ದಾನೆ ಕವಿ ಕವನದಲ್ಲಿ ಆ್ಯಂಥಮ್ ಎಂಬ ಪದದ ಮೂಲಕ ಅಂದರೆ, ದ ಸ್ಯಾಕ್ರಿಫೈಸ್ ಅಂದರೆ ಮಾಡಿರುವ ತ್ಯಾಗ. ಯಾರು ಮಾಡಿದ್ದು? ಮೇಡ್ ಅಂದರೆ ಮಾಡಿದ್ದು. ಯಾರು ಮಾಡಿದ್ದು? ಬೈ ದ ಯಂಗ್ ಸೋಲ್ಜರ್ಸ್, ಯುವ ಸೈನಿಕರಿಂದ ಆಗಿರುವಂತಹ ಈ ಒಂದು ತ್ಯಾಗ ಅಂದರೆ ಏನು? ಪ್ರಾಣತ್ಯಾಗ. ಇದನ್ನು ಕವಿ ನೆನೆಸ್ಕೊಳ್ತಾ ಇದ್ದಾನೆ. ಯಾರಿಗಾಗಿ ಮಾಡಿದ್ರು ಈ ತ್ಯಾಗವನ್ನು ಅವರು? ಫಾರ್ ದ ಕಂಟ್ರಿ ಇಂಗ್ಲೆಂಡ್. ಇಲ್ಲಿದೆ ನೋಡಿ ಅಲ್ವಾ, ಫಾರ್ ದ ಕಂಟ್ರಿ ಇಂಗ್ಲೆಂಡ್. ದಿಸ್ ಸ್ಯಾಕ್ರಿಫೈಸ್ ದೀಸ್ ಯಂಗ್ ಸೋಲ್ಜರ್ಸ್ ಮೇಡ್ ಫಾರ್ ದೇರ್ ಕಂಟ್ರಿ ಇಂಗ್ಲೆಂಡ್. ಯಾವಾಗ? ಡ್ಯೂರಿಂಗ್ ವರ್ಲ್ಡ್ ವಾರ್ 1 ಅಥವಾ ದಿ ಫಸ್ಟ್ ವರ್ಲ್ಡ್ ವಾರ್. ದಿಸ್ ಇಸ್ ದ ಫಸ್ಟ್ ಸೆಂಟೆನ್ಸ್. ದ ಪೊಯೆಟ್ ವಿಲ್ಫ್ರೆಡ್ ಓವನ್ ಕಾಲ್ಸ್ ದ ಸಾನೆಟ್ ಅನ್ ಆ್ಯಂಥಮ್. ಸಿಂಗಲ್ ಇನ್ವರ್ಟೆಡ್ ಕಾಮಸಲ್ಲಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಅದು ಆ ಪದಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ ಮತ್ತು ಈ 2 ಮಾರ್ಕ್ ಕ್ವೆಶ್ಚನ್ಸ್ಗೆ ನಿಮಗೆ ಈಸಿಯಾಗಿ ಆನ್ಸರ್ ಹುಡುಕಬಹುದು. So the poet Wilfred Owen calls the sonnet an anthem because here the poet is commemorating the sacrifice made by the young soldiers for their country, ಅವರ ದೇಶಕ್ಕಾಗಿ. ಇಂಗ್ಲೆಂಡ್
during World War I. Now let's move on to the second sentence. Wilfred Owen himself, ನೋಡಿ, ಆ ಕವಿ ತನக்கு ತಾನೇ ವಾಸ್ ಎ ಯಂಗ್ ಸೋಲ್ಜರ್. ಆತ ಕೂಡ ವಿಲ್ಫ್ರೆಡ್ ಓವನ್ ಏನು ದೂರದಿಂದ ಯುದ್ಧಗಳನ್ನು ನೋಡಿ ಅಥವಾ ಪೇಪರಲ್ಲಿ ಓದಿ ಬರೆದಿದ್ದಲ್ಲ ಈ ಕವನ. ಈ ಕವಿ ಕೂಡ ಸ್ವತಃ ಹಿಮ್ಸೆಲ್ಫ್ ಅಂದ್ರೇನು, ಸ್ವತಃ ಒಬ್ಬ ಯಂಗ್ ಸೋಲ್ಜರ್ ಇದ್ದು ಏನು ಮಾಡ್ದ, ಫೈಟಿಂಗ್ ಫಾರ್ ಹಿಸ್ ಕಂಟ್ರಿ. ನೋಡಿ, ಈ ಯಂಗ್ ಸೋಲ್ಜರ್ಸು ಅವರ ಕಂಟ್ರಿ ಇಂಗ್ಲೆಂಡ್ಗಾಗಿ ಫೈಟ್ ಮಾಡ್ತಾ ಇದ್ದ ಹಾಗೆ ವಿಲ್ಫ್ರೆಡ್ ಓವನ್ ಕೂಡ ಇಂಗ್ಲೀಷ್ ಸೋಲ್ಜರೇನೆ. ಆತ ಕೂಡ ಹಿ ವಾಸ್ ಆಲ್ಸೋ ಫೈಟಿಂಗ್ ಫಾರ್ ಹಿಸ್ ಕಂಟ್ರಿ ಡ್ಯೂರಿಂಗ್ ವರ್ಲ್ಡ್ ವಾರ್ I. ವಿಲ್ಫ್ರೆಡ್ ಓವನ್ ಹಿಮ್ಸೆಲ್ಫ್ ವಾಸ್ ಎ ಸೋಲ್ಜರ್, ಯಂಗ್ ಸೋಲ್ಜರ್, ಫೈಟಿಂಗ್ ಫಾರ್ ಹಿಸ್ ಕಂಟ್ರಿ ಡ್ಯೂರಿಂಗ್ ವರ್ಲ್ಡ್ ವಾರ್ I. ಆದರೆ ದುರಂತ ಏನಪ್ಪ ಅಂದರೆ, ಎಲ್ಲ ಸೈನಿಕರ ಹಾಗೆ ಆ್ಯಂಡ್ ಹೀ ಡೈಡ್ ಇನ್ ದ ವಾರ್ ಇನ್ 1918. 1918ನೇ ಇಸ್ವಿಯಲ್ಲಿ ಆತ ಕೂಡ ಯುದ್ಧದಲ್ಲಿ ಪ್ರಾಣವನ್ನು ಬಿಡ್ತಾನೆ. ಎಲ್ಲ ಯುವ ಸೋಲ್ಜರ್ಸ್ ಹಾಗೆ ಈತ ಕೂಡ. ಇದು ಆ್ಯಂಥಮ್ ಬಗ್ಗೆ ಮತ್ತು ಕವಿಯ ಬಗ್ಗೆ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ದಿಸ್ ಸಾನೆಟ್ ಈಸ್, ಈ ಕವನವು, ಈ ಸುನೀತ ಅಂತಾರೆ ಕನ್ನಡದಲ್ಲಿ, ಇದು ಯಾವಾಗ ಬರೆಯಲ್ಪಟ್ಟಿತ್ತು ಅಂದರೆ ಕವಿ ಸಾಯುವ 1 ವರ್ಷ ಮುಂಚಿತವಾಗಿ. ದಿಸ್ ಸಾನೆಟ್ ವಾಸ್ ರಿಟನ್, ಬರೆಯಲ್ಪಟ್ಟಿತು ಇನ್ 1917. ಆವಾಗ ಸಂದರ್ಭ ಏನಾಗಿತ್ತು, ವೆನ್ ವಿಲ್ಫ್ರೆಡ್ ಓವನ್ ವಾಸ್ ಎ ಪೇಷಂಟ್. ನೋಡಿ, ಕವಿ ಒಬ್ಬ ರೋಗಿಯಾಗಿದ್ದಾಗ ಈ ಕವನ ಬರೆಯಲ್ಪಟ್ಟು 1917ನಲ್ಲಿ. ರೋಗಿಯಾಗಿದ್ದು ಚೇತರಿಸಿಕೊಂಡ ನಂತರ, ಅದು ಮನಸ್ಸಲ್ಲಿಟ್ಕೊಳ್ಳಿ. ಸೊ ದಿಸ್ ಸಾನೆಟ್ ವಾಸ್ ರಿಟನ್ ಇನ್ 1917 ವೆನ್ ವಿಲ್ಫ್ರೆಡ್ ಓವನ್ ವಾಸ್ ಎ ಪೇಷಂಟ್. ಎಲ್ಲಿ? ಅಟ್ ಕ್ರೈಗ್ಲಾಕ್ ಹಾರ್ಟ್ ವಾರ್ ಹಾಸ್ಪಿಟಲ್. ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ, ಈ ಹಾಸ್ಪಿಟಲಲ್ಲಿ ಆತ ಪೇಷಂಟ್ ಆಗಿದ್ದ. ಯಾಕೆ ಇದ್ದು? ರಿಕವರಿಂಗ್, ಚೇತರಿಸ್ಕೊಳ್ತಾ ಇದ್ದ. ಯಾವುದರಿಂದ? ಫ್ರಮ್ ಶೆಲ್ ಶಾಕ್. ಈ ಶೆಲ್ ಶಾಕ್ ಬಗ್ಗೆ ನಾನು ವಿವರವಾಗಿ ವಿವರಣೆ ಕೊಟ್ಟಿದ್ದೀನಿ. ಇದರ ಬಗ್ಗೆ ಸೆಪರೇಟ್ ವಿಡಿಯೋನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಕೊಳ್ಳಿ ದಯವಿಟ್ಟು. ಸೊ ದಿಸ್ ಸಾನೆಟ್ ವಾಸ್ ರಿಟನ್ ಇನ್ 1917 ವೆನ್ ವಿಲ್ಫ್ರೆಡ್ ಓವನ್ ವಾಸ್ ಎ ಪೇಷಂಟ್ ಅಟ್ ಕ್ರೈಗ್ಲಾಕ್ ಹಾರ್ಟ್ ವಾರ್ ಹಾಸ್ಪಿಟಲ್ ರಿಕವರಿಂಗ್ ಫ್ರಮ್ ಶೆಲ್ ಶಾಕ್. ಅಲ್ಲಲ್ಲಿ ನಾನು ಗೆರೆಗಳನ್ನು ಮಾಡಿದ್ದೇನೆ, ಯಾಕೆಂದರೆ ಒಂದೊಂದು ವಾಕ್ಯವನ್ನು ಯೂನಿಟ್ಸ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥವಾಗಲಿ ಅಂತ ಹೇಳಿಬಿಟ್ಟು ನನ್ನ ಒಂದು ಪ್ರಯತ್ನ ಸ್ನೇಹಿತರೆ. ಸೊ ಆ್ಯಂಥಮ್ ಬಗ್ಗೆ ಆಯ್ತು. ಈಗ ಆ್ಯಂಥಮ್ ಆದಮೇಲೆ ಏನಿದೆ? ಡೂಮ್ಡ್ ಯೂತ್. ಇವುಗಳ ಬಗ್ಗೆ ಮಾತಾಡೋಣ. ದ 2 words ಡೂಮ್ಡ್ ಯೂತ್, ಸಾವನ್ನು ಅಪ್ಪಿದ ಯುವಕರು ಅಂತ. ದ 2 words ಡೂಮ್ಡ್ ಯೂತ್ ಇನ್ ದ ಟೈಟಲ್, ಈ ಟೈಟಲ್ ಇರುವ 2 ಪದಗಳು ಹ್ಯಾವ್, ಹೊಂದಿದೆ. ಈ 2 ಪದಗಳು ಯಾವ ಅರ್ಥವನ್ನು ಹೊಂದಿದೆ, ಯಾವ ಧ್ವನಿಯನ್ನು ಹೊಂದಿದೆ ಅಂದರೆ ಎ ಸ್ಯಾಡ್ ಆ್ಯಂಡ್ ಮೋರ್ನ್ಫುಲ್ ಟೋನ್. ಸ್ಯಾಡ್, ದುಃಖಕರವಾದ ಮತ್ತು ಶೋಕದಿಂದ ತುಂಬಿರುವಂತಹ ಒಂದು ದನಿ, ಟೋನನ್ನು ಹೊಂದಿದೆ. ಯಾವುದು? ಈ 2 ಪದಗಳು ಡೂಮ್ಡ್ ಯೂತ್ ಅಂತೇಳಿ. ಅದಕ್ಕೆ ಆ ಟೈಟಲ್, ಕವನಕ್ಕೆ ಟೈಟಲ್ ಏನು ಕೊಟ್ಟ ಕವಿ? ಆ್ಯಂಥಮ್ ಫಾರ್ ಡೂಮ್ಡ್ ಯೂತ್. So the 2 words doomed youth in the title have, ಹೊಂದಿವೆ ಏನು? ಎ ಸ್ಯಾಡ್ ಆ್ಯಂಡ್ ಮೋರ್ನ್ಫುಲ್. ಮೋರ್ನಿಂಗ್ ಅದನ್ನೇನು? ಶೋಕ ವ್ಯಕ್ತಪಡಿಸೋದು. ಟೋನ್. ಹೆನ್ಸ್, ಆದ್ದರಿಂದ ದ ಸಾನೆಟ್ ಈಸ್ ಆಲ್ಸೋ ಎ ಸ್ಯಾಡ್ ಪೊಯಮ್. ಆದ್ದರಿಂದ ಈ ಸಾನೆಟ್ಗೂ ಒಂದು ದುಃಖವನ್ನು ವ್ಯಕ್ತಪಡಿಸುವ ಕವನ. ಎಕ್ಸ್ಪ್ರೆಸ್ಸಿಂಗ್, ಏನು ವ್ಯಕ್ತಪಡಿಸ್ತಾ ಇದೆ? ಸಾರೋ, ದುಃಖ. ಯಾರಿಗಾಗಿ? ಫಾರ್ ದಿ ಅನ್ಟೈಮ್ಲಿ ಡೆತ್. ನೋಡಿ, ಅನ್ಟೈಮ್ಲಿ ಡೆತ್ ಅಂದರೆ ಅಕಾಲಿಕ ಮರಣ. ಯುವಕರು ಅಷ್ಟು ಬೇಗ ಸಾವನ್ನಪ್ತಾ ಇದ್ದಾರೆ ಅಂದರೆ ಆ ಮರಣ, ಅವರಿಗೆ ಬಂದಿರುವ ಮರಣ ಅಕಾಲಿಕವಾದ ಮರಣ ಅಲ್ವಾ? ಟೈಮ್ಲಿ ಡೆತ್ ಅಂದರೆ ಏನು? ಈಗ ಬೈಬಲ್ ಪ್ರಕಾರ 70 ವರ್ಷ ಮನುಷ್ಯನಿಗಿರೋ ಆಯುಷ್ ಅಂತೆ. 70ರಲ್ಲಿ 35 ಅರ್ಧ ಆಯುಷ್.
ಇವರು 25ಕ್ಕೆ ತೀರ್ಕೊಂಡಲ್ಲ, ನಮ್ಮ ಕವಿ ವಿಲ್ಫ್ರೆಡ್ ಓವನ್ 25 ಇಯರ್ಸ್ಗೆ ತೀರ್ಕೊಳ್ತಾನೆ. ಹಾಗಾಗಿ ಅದು ಅನ್ಟೈಮ್ಲಿ ಡೆತ್ ಆಗುತ್ತೆ, ಅಕಾಲಿಕ ಮರಣ. ಆಫ್ ಯಂಗ್ ಸೋಲ್ಜರ್ಸ್, ಕವಿಯನ್ನು ಸೇರಿಕೊಂಡು ಈ ಯಂಗ್ ಸೋಲ್ಜರ್ಸ್ ಕೂಡ ತೀರ್ಕೊಳ್ತಾರೆ ಆನ್ ದ ಬ್ಯಾಟಲ್ ಫೀಲ್ಡ್, ಯುದ್ಧ ಭೂಮಿಯಲ್ಲಿ. ಯಾವಾಗ? ಡ್ಯೂರಿಂಗ್ ವರ್ಲ್ಡ್ ವಾರ್ I. ಮತ್ತೊಮ್ಮೆ ಓದ್ತೀನಿ ನೋಡಿ ಇಂಗ್ಲೀಷಲ್ಲಿ. ಹೆನ್ಸ್ ದ ಸಾನೆಟ್ ಈಸ್ ಆಲ್ಸೋ ಎ ಸ್ಯಾಡ್ ಪೋಯಮ್ ಎಕ್ಸ್ಪ್ರೆಸ್ಸಿಂಗ್ ಸಾರೋ, ದುಃಖ, ಫಾರ್ ದಿ ಅನ್ಟೈಮ್ಲಿ ಡೆತ್ ಆಫ್ ಯಂಗ್ ಸೋಲ್ಜರ್ಸ್ ಆನ್ ದ ಬ್ಯಾಟಲ್ ಫೀಲ್ಡ್ ಡ್ಯೂರಿಂಗ್ ವರ್ಲ್ಡ್ ವಾರ್ I. ನಂತರ ಈಗ ಸಾನೆಟಿಗೆ ಬಂದ್ಬಿಡ. ಅದು ಇಂಟ್ರೊಡಕ್ಷನ್ ಆಯಿತು. ಈಗ ನೀವೀಗ 5 ಮಾರ್ಕ್ಸ್ಗೆ ಏನೇನು ಇದ್ರ ಮೇಲೆ ಕೊಟ್ಟರೆ ನೋಡಿ, ಇಲ್ಲಿಂದ ನೀವು ಆನ್ಸರ್ ಮಾಡಿ. ದ ಸಾನೆಟ್ ಈಸ್ ಅಬೌಟ್ ದ ಫ್ಯೂನರಲ್ ರಿಚುವಲ್ಸ್. ಈ ಒಂದು ಸಾನೆಟ್ ಯಾವುದರ ಬಗ್ಗೆ ಇದೆ ಅಂದರೆ ಫ್ಯೂನರಲ್, ಅಂತ್ಯಕ್ರಿಯೆಯ ರಿಚುವಲ್ಸ್ ಅಂದರೆ ಏನು? ವಿಧಿವಿಧಾನಗಳು, ವಿಧಿಗಳು. ಸೊ ದ ಸಾನೆಟ್ ಈಸ್ ಅಬೌಟ್ ದ ಫ್ಯೂನರಲ್ rituals that may take place in someone's funeral. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆಯಲ್ಲಿ ಟೇಕ್ ಪ್ಲೇಸ್ ಅಂದರೆ ಏನು? ನಡೆಯುವುದು. ಮೇ ಅಂದರೆ ಬಹುದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ, ಯುದ್ಧ ಭೂಮಿಯಲ್ಲಿ ಅಲ್ಲದೆ ಇಂಗ್ಲೆಂಡಲ್ಲಿ, ಲಂಡನ್ ನಗರದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಆತನ ಅಂತ್ಯಕ್ರಿಯೆ ಸಮಯದಲ್ಲಿ ನಡೆಯಬಹುದಾದಂತಹ ಈ ಒಂದು ಫ್ಯೂನರಲ್ ರಿಚುವಲ್ಸ್ ಬಗ್ಗೆ ಸಾನೆಟ್ ವ್ಯಂಗ್ಯವಾಗಿ ಮಾತಾಡುತ್ತೆ. ಯಾವುದದು ಆ ರಿಚುವಲ್ಸ್ ಅಂದರೆ? ವಿತ್ ಚರ್ಚ್ ಬೆಲ್ಸ್. ದೀಸ್ ಆರ್ ಆಲ್ ರಿಚುವಲ್ಸ್. ಚರ್ಚ್ ಬೆಲ್ಸ್, ಫ್ಯೂನರಲ್ ರಿಚುವಲ್ಸ್ ಇದು. ಚರ್ಚ್ ಬೆಲ್ಸ್, ಕ್ವಾಯರ್ಸ್, ಪ್ರೇಯರ್ಸ್, ಕ್ಯಾಂಡಲ್ಸ್, ಫ್ಲವರ್ಸ್, ಇವೆಲ್ಲ ಕೂಡ ನೋಡಿ. ಮತ್ತೊಂದು ಸಲ ಐ ವಿಲ್ ರೀಡ್ ದ ಸೆಂಟೆನ್ಸ್ ಅಗೇನ್. The sonnet is about the funeral rituals that may take place in someone's funeral with church bells, choirs, prayers, candles, flowers. ಯಾಕೆ ಇವೆಲ್ಲ ಬಳಸ್ತಾರೆ? ಟು ಸೇ, ಹೇಳುವುದಕ್ಕೆ. ಏನು? ಗುಡ್ ಬೈಸ್, ಅವರನ್ನು ಕಳುಹಿಸಿಕೊಡುವುದಕ್ಕೆ. ಯಾರನ್ನ? ಟು ದ ಲವೆಡ್ ಒನ್ಸ್. ಲವೆಡ್ ಒನ್ಸ್ ಅಂದರೆ ಏನು? ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿಗಳು. ಅವರು ತೀರ್ಕೊಂಡಾಗ ಅವರಿಗೆ ಗುಡ್ ಬೈ ಹೇಳುವುದಕ್ಕೆ ಇವೆಲ್ಲ ಫ್ಯೂನರಲ್ ರಿಚುವಲ್ಸ್. ಚರ್ಚ್ ಬೆಲ್ಸ್ನ ಹೊಡಿತಾರೆ. ಕ್ವಾಯರ್ಸ್ ಅಂದರೆ ಗ್ರೂಪ್ ಆಫ್ ಬಾಯ್ಸ್ ಆ ಒಂದು ಚರ್ಚಲ್ಲಿ ಹಾಡ್ತಾರೆ, ಅವರಿಗೆ ಅವರ ಆತ್ಮಕ್ಕೆ, ತೀರ್ಕೊಂಡ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಪ್ರೇಯರ್ಸ್ ಇದೆ, ಕ್ಯಾಂಡಲ್ಸ್ ಇದೆ, ಫ್ಲವರ್ಸ್ ಇದೆ. ದೀಸ್ ಆರ್ ಆಲ್ ಯೂಸ್ ಟು ಸೇ ಗುಡ್ ಬೈಸ್ ಟು ದ ಲವ್ಡ್ ಒನ್ಸ್. ಇದು ಮಾಮೂಲಾಗಿ ನಡೆಯುವ ಒಂದು ಪ್ರಕ್ರಿಯೆ. ಆದರೆ the poet says that the young soldiers on the battlefield of World War I did not get. ಈ ಯುವಕರು ಈ ಬ್ಯಾಟಲ್ ಫೀಲ್ಡಲ್ಲಿ, ಯುದ್ಧ ಭೂಮಿಯಲ್ಲಿ, ಮೊದಲನೇ ಮಹಾಯುದ್ಧದಲ್ಲಿ ಹೋರಾಡ್ತಾ ಇರ್ತಕ್ಕಂಥ ಯುವಕರು ತೀರ್ಕೊಂಡಾಗ ಅವರು ಡಿಡ್ ನಾಟ್ ಗೆಟ್, ಪಡೆಯಲಿಲ್ಲ, ಎನಿ ಆಫ್ ದೀಸ್ ರಿಚುವಲ್ಸ್. ಈ ರಿಚುವಲ್ಸಲ್ಲಿ ಯಾವುದೂ ಕೂಡ ಅವರು ಪಡೆಯಲಿಲ್ಲ. ಯಾಕೆಂದರೆ ಅವರ ದೇಹಗಳೇ ಸಿಗಲಿಲ್ವಲ್ಲ, ನುಚ್ಚುನೂರಾಗೋದು ದೇಹಗಳು. ಅವರಿಗೆ ಗೌರವಪೂರಿತವಾದ ಒಂದು ಸಮಾಧಿ ಕೂಡ ಸಿಗಲಿಲ್ಲ ಆ ಸೈನಿಕರಿಗೆ. ಅದಕ್ಕೆ ಹೇಳ್ತಾನೆ, ಬಟ್ ದ ಪೊಯೆಟ್ ಸೇಸ್ ದ್ಯಾಟ್ ದ ಯಂಗ್ ಸೋಲ್ಜರ್ಸ್ ಆನ್ ದಿ ಬ್ಯಾಟಲ್ ಫೀಲ್ಡ್ ಆಫ್ ವರ್ಲ್ಡ್ ವಾರ್ I ಡಿಡ್ ನಾಟ್ ಗೆಟ್ ಎನಿ ಆಫ್ ದೀಸ್ ವಿಧಿಗಳು, ರಿಚುವಲ್ಸ್. ಯಾಕೆಂದರೆ ವೈ ಕುಡಂಟ್ ದೇ ಗೆಟ್ ದೀಸ್ ರಿಚುವಲ್ಸ್ ಅಂದರೆ ಬಿಕಾಸ್ ದೇ ಡೈಡ್ ಇನ್ ಲಾರ್ಜ್ ನಂಬರ್ಸ್. ಅವರು ಹೇಗೆ ಸಾವನ್ನಪ್ಪಿದರು? ಲಾರ್ಜ್ ನಂಬರ್ಸ್, ದೊಡ್ಡ ಸಂಖ್ಯೆಯಲ್ಲಿ. ಬೀಯಿಂಗ್ ಸ್ಲಾಟರ್ಡ್ ಅಂದ್ರೇನು? ಕಗ್ಗೊಲೆಗೀಡಾದರು. ನೋಡಿ, ಆ ಟ್ರೆಂಚಸ್ಸಲ್ಲಿ 40-50 ಮಂದಿ ಸೈನಿಕರು ಹೋರಾಡ್ತಾ ಇದ್ದರೆ ಅವರ ಮೇಲೆ ಯಾವುದೇ ಒಂದು ಮದ್ದು ಗುಂಡು ಅಥವಾ ಒಂದು ಬಾಂಬ್ ಬಿದ್ದಾಗ ಹೇಗೆ ಲಾರ್ಜ್ ನಂಬರ್ಸಲ್ಲಿ ಸ್ಲಾಟರ್ಡ್, ಚೂರು ಚೂರು ಆಗಿಬಿಡ್ತಾರಂತೆ. ಹೇಗೆ? ಲೈಕ್ ಕ್ಯಾಟಲ್, ದನ ಕರುಗಳ ಹಾಗೆ. ಅದಕ್ಕೆ ಹೇಳ್ತಾನೆ ಅದಕ್ಕೆ ಅವ್ರಿಗೆ ಈ ರಿಚುವಲ್ಸು ಸಿಗಲೇ ಇಲ್ಲ.
ಅಂತಹ ನತದೃಷ್ಟರು ಆ ಯುವ ಸೈನಿಕರು ಮೊದಲನೇ ಮಹಾಯುದ್ಧದಲ್ಲಿ ಎಂದು ಈ ಕವಿ ಒಬ್ಬ ಸೈನಿಕನಾಗಿ ಸ್ವತಃ ಆತನ ಸಹಪಾಠಿಗಳ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವರನ್ನು ನೆನೆಸ್ಕೊಳ್ತಾ ಇದ್ದಾನೆ ಕವಿ. ದೇ ಡೈಡ್ ಇನ್ ಲಾರ್ಜ್ ನಂಬರ್ಸ್ ಬೀಯಿಂಗ್ ಸ್ಲಾಟರ್ಡ್ ಲೈಕ್ ಕ್ಯಾಟಲ್ ಆ್ಯಂಡ್ with the violence and brutality of huge guns and rifles and shells. ನೋಡಿ, ಅವರು ತೀರ್ಕೊಂಡ್ರು ಹೇಗೆ? ವಿತ್ ದ ವೈಲೆನ್ಸ್, ಹಿಂಸೆಗೆ ಒಳಗಾದರು, ಬ್ರುಟ್ಯಾಲಿಟಿ, ಕ್ರೌರ್ಯಕ್ಕೆ ಒಳಗಾದರು. ಯಾರ ಹಿಂಸೆ ಕ್ರೌರ್ಯಕ್ಕೆ ಒಳಗಾಗಿ ತೀರ್ಕೊಂಡ್ರಿ ಇವರು? ದೊಡ್ಡ ಸಂಖ್ಯೆಯಲ್ಲಿ ಹ್ಯೂಜ್ ಗನ್ಸ್ಗಳ ವೈಲೆನ್ಸ್ ಮತ್ತು ಬ್ರುಟ್ಯಾಲಿಟಿಗೆ. ದೊಡ್ಡ ಫಿರಂಗಿಗಳ ಗನ್ನುಗಳು, ಈ ಬೊಫೋರ್ಸ್ ಗನ್ಗಳಿದ್ದ ಹಾಗೆ, ಆ್ಯಂಡ್ ರೈಫಲ್ಸ್, ಬಂದೂಕುಗಳಿಂದ ಮತ್ತು ಶೆಲ್ಸ್, ಮದ್ದುಗುಂಡುಗಳಿಂದ ಅವರು ಸಾವನ್ನಪ್ಪಿ ದೊಡ್ಡ ಸಂಖ್ಯೆಯಲ್ಲಿ ದನಕರುಗಳ ಹಾಗೆ ನುಚ್ಚು ನೂರಾಗಿ ಒಂದು ರಾಶಿಯಲ್ಲಿ ಹೆಣಗಳಾಗಿ ಬಿದ್ದರಂತೆ. ದೇ ಡೈಡ್ ಇನ್ ಲಾರ್ಜ್ ನಂಬರ್ಸ್ ಬೀಯಿಂಗ್ ಸ್ಲಾಟರ್ಡ್ ಲೈಕ್ ಕ್ಯಾಟಲ್ and with the violence and brutality of huge guns, ದೊಡ್ಡ guns and rifles and shells. Many of the dead soldiers, ಸತ್ತು ಹೋದ ಹಲವು ಸೈನಿಕರು were never recovered. ಅವರ ಮೃತದೇಹಗಳು, ರಿಕವರ್ ಅಂದ್ರೇನು? ಪಡಲೇ ಇಲ್ಲಂತೆ, ಸಿಗಲೇ ಇಲ್ಲ. ಅವರ ಮೃತದೇಹಗಳು ಸಿಗಲೂ ಇಲ್ಲ, ಐಡೆಂಟಿಫೈಗೂ ಆಗಲಿಲ್ಲ, ಗುರುತಿಸಲ್ಪಡಲಿಲ್ಲ. ನೋಡಿ, ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ಆಗುತ್ತೆ. ನೆವರ್ ರಿಕವರ್ಡ್, ನೆವರ್ ಐಡೆಂಟಿಫೈಡ್ ಆ್ಯಂಡ್ ನೆವರ್ ಬರೀಡ್. ಈ ನೆವರ್ ಅನ್ನೋದು ಎಲ್ಲದಕ್ಕೂ ಬಳಸ್ಕೋಬೇಕು ನಾವು ಮನಸ್ಸಲ್ಲಿ. ನೆವರ್ ರಿಕವರ್ಡ್, ನೆವರ್ ಐಡೆಂಟಿಫೈಡ್, ಗುರುತಿಸಲ್ಪಡಲಿಲ್ಲ, ಮತ್ತು ಬರೀಡ್, ಮಣ್ಣು ಮಾಡಲ್ಪಡಲಿಲ್ಲ. ಹೇಗೆ? ಇನ್ ಎ ರೆಸ್ಪೆಕ್ಟ್ಫುಲ್ ವೇ, ಒಂದು ಗೌರವದಿಂದ. ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಯಾವ ರೀತಿ ಗೌರವವನ್ನು ಕೊಟ್ಟು ಚರ್ಚ್ ಬೆಲ್ಸು, ಕ್ವಾಯರ್ಸು, ಪ್ರೇಯರ್ಸು, ಫ್ಲವರ್ಸು ಇವೆಲ್ಲ ಇಟ್ಟು ಅವರನ್ನು ಕಳಿಸ್ಕೊಡ್ತೀವೋ ಅಂಥದ್ದು ಇವರಿಗೆ ಸಿಗಲಿಲ್ಲ. ಮೆನಿ ಆಫ್ ದ ಡೆಡ್ ಸೋಲ್ಜರ್ಸ್ ವರ್ ನೆವರ್ ರಿಕವರ್ಡ್, ನೆವರ್ ಐಡೆಂಟಿಫೈಡ್ ಆ್ಯಂಡ್ ನೆವರ್ ಬೆರೀಡ್ ಇನ್ ಅ ರೆಸ್ಪೆಕ್ಟ್ಫುಲ್ ವೇ ಅಂತ ಕವಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾನೆ. ಹೆನ್ಸ್, ಆದುದರಿಂದ ದ ಪೊಯೆಟ್ ಐರಾನಿಕಲಿ ಸೇಸ್, ಐರಾನಿಕಲಿ ಅಂದರೆ ವ್ಯಂಗ್ಯವಾಗಿ ಹೇಳುತ್ತಾನೆ ಏನಂತ? ದಟ್ ದ ಸೌಂಡ್ಸ್ ಆಫ್ ದ ಗನ್ಸ್ ಆರ್ ದ ಚರ್ಚ್ ಬೆಲ್ಸ್. ಇಲ್ಲಿ ಚರ್ಚ್ ಬೆಲ್ಸ್ ಯಾವುದಪ್ಪ ಅಂದರೆ ಆ ಗನ್ನುಗಳು ಮಾಡುವ ಶಬ್ದಗಳು. ಆ್ಯಂಡ್ ದ ರ್ಯಾಟಲ್ ಅಂದ್ರೇನು? ಕರ್ಕಶವಾದ ಶಬ್ದ. ದ ರ್ಯಾಟಲ್ ಆಫ್ ದಿ ರೈಫಲ್ಸ್. ನೋಡಿ, ಸೌಂಡ್ಸ್ ಆಫ್ ದ ಗನ್ಸೇ ಚರ್ಚ್ ಬೆಲ್ಸ್ ಅಂತಾನೆ, ದ ರ್ಯಾಟಲ್ ಆಫ್ ದ ರೈಫಲ್ಸೇ ಪ್ರೇಯರ್ ಅಂತಾನೆ. ಇಲ್ಲಿ ಚರ್ಚ್ ಬೆಲ್ಸ್ ಇಲ್ಲ, ಪ್ರೇಯರ್ ಇಲ್ಲ. ಇರೋದೇನು? ಗನ್ನುಗಳು ಮಾಡುವ ಶಬ್ದಗಳು ಮತ್ತು ರೈಫಲ್, ಬಂದೂಕುಗಳು ಮಾಡುವ ಕರ್ಕಶವಾದ ಶಬ್ದಗಳು, ಬರೀ ಶಬ್ದಗಳೇ. ಅದಕ್ಕೆ ಹಲವು ಸೈನಿಕರು ಶೆಲ್ ಶಾಕ್ಗೆ ಒಳಗಾದರು, ನಮ್ಮ ಕವಿಯನ್ನು ಸೇರಿಸಿಕೊಂಡು. ಸೊ ಹೆನ್ಸ್ ದ ಪೊಯೆಟ್ ಐರಾನಿಕಲಿ ಸೇಸ್ ದಟ್ the sounds of the guns are the church bells, ಮತ್ತೆ the rattle, the harsh sounds of the rifles, the rough sounds of the rifles is the prayer. and ಮತ್ತು ಇನ್ನೊಂದು ಹೇಳ್ತಾನೆ, and the wailing shells, ಈ ಮದ್ದು ಗುಂಡುಗಳ ಉಡಾವಣೆಯ ಶಬ್ದ, ಝುಯ್ಯನ್ ಶಬ್ದ ಬರುತ್ತಲ್ಲ, ಅದೇ ವೈಲಿಂಗ್ ಅಂತಾರೆ, ಅಳುವುದು ಅಂತ. ನೀವು ಅಂದ್ರೇನು? ಶೆಲ್ಲುಗಳೇ, ಮದ್ದುಗುಂಡುಗಳು ಅವರ ಸಾವಿಗೆ ಅಳ್ತಾ ಇವೆ ಅಂತ ಕವಿ ವ್ಯಂಗ್ಯವಾಗಿ ಹೇಳ್ತಾನೆ. ಸೊ ಆ್ಯಂಡ್ ದಿ ವೇಲಿಂಗ್ ಶೆಲ್ಸ್ ಈಸ್ ದಿ ಕ್ವಾಯರ್. ಅರ್ಥ ಆಗ್ತಾ ಇದೆ? ಕ್ವಾಯರ್, ವೇಲಿಂಗ್ ಆಫ್ ದ ಶೆಲ್ಸ್ ಈಸ್ ದ ಕ್ವಾಯರ್ ಆ್ಯಂಡ್ ದ ಬ್ಯೂಗಲ್ ಫಾರ್ ದೋಸ್ ಅನ್ಫಾರ್ಚುನೇಟ್ ಯಂಗ್ ಸೋಲ್ಜರ್ಸ್. ಈ ವೇಲಿಂಗ್ ಶೆಲ್ಸೇ ಅಲ್ಲಿ ಈಸ್ ರಾಂಗ್ ಆಯಿತು ಸ್ನೇಹಿತರೆ, ಆರ್ ಅಂತ ಮಾಡ್ಕೊಳ್ಳಿ. ಏನೋ ಬರೆಯೋಕ್ಕೋ ಏನೋ ಆಯಿತು, ಈಸನ್ನು ಹೊಡೆದಾಕಿ AR ಮಾಡ್ಕೊಳ್ಳಿ. ವೇಲಿಂಗ್ ಶೆಲ್ಸ್ ಆರ್ ದಿ ಕ್ವಾಯರ್ಸ್ ಅಂತ ಮಾಡ್ಕೊಳ್ಳಿ. ಕ್ವಾಯರ್ಸ್ ಆನ್ ದ ಬ್ಯೂಗಲ್ಸ್. ನೋಡಿ, ಪ್ಲೂರಲ್ ಬರೆದು ಮತ್ತೆ ನಾನು ಹೊಡೆದಾಕಿದೆ, ನನ್ನಿಂದ ಆಗಿರೋ ತಪ್ಪು ಕ್ಷಮಿಸಿ. ದ ವೇಲಿಂಗ್ ಶೆಲ್ಸ್ AR, ದ ಕ್ವಾಯರ್ಸ್, ಗ್ರೂಪ್ ಆಫ್ ಸಿಂಗರ್ಸ್, ದೋಸ್ ಬಾಯ್ಸ್
ಆನ್ ದ ಬ್ಯೂಗಲ್ಸ್, ಆ ಕಹಳೆ ಅಥವಾ ಆ ತುತ್ತೂರಿಗಳು ಅಂತಾನೆ, ವೇಲಿಂಗ್ ಶೆಲ್ಸ್ನ. ಯಾರಿಗೆ? ಫಾರ್ ದೋಸ್ ಅನ್ಫಾರ್ಚುನೇಟ್ ಯಂಗ್ ಸೋಲ್ಜರ್ಸ್, ಆ ನತದೃಷ್ಟ ಯುವ ಸೈನಿಕರಿಗೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ. The poet ironically says that the sounds of the guns or the church bells, the rattle of the rifles is the prayer, and the wailing shells are the choirs, and the bugles, ಬಹುವಚನ ಮಾಡ್ಕೊಳ್ಳಿ, ಫಾರ್ ದೋಸ್ ಅನ್ಫಾರ್ಚುನೇಟ್ ನತದೃಷ್ಟ ಯಂಗ್ ಸೋಲ್ಜರ್ಸ್ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ನಂತರ ದ ಪೊಯೆಟ್ ಸೇಸ್ ದ್ಯಾಟ್, ನೆಕ್ಸ್ಟ್ ಏನು ಹೇಳ್ತಾನೆ, ಇದು ಸೆಸ್ಟೆಟ್ ಕೊನೆಯ 6 ಸಾಲುಗಳು, 8 ಸಾಲುಗಳು ಆಗೋಯ್ತು ಈಗಾಗಲೇ, ಚಿಕ್ಕದಾಗಿ ನಾನು ಸಮ್ಮರಿ ಮಾಡಿದ್ದೇನೆ. ಸ್ವಲ್ಪ ಮನೆಯಲ್ಲಿ ಕೂತ್ಕೊಂಡು ನೀವು ಇದನ್ನು ವಿಡಿಯೋನ ಪಾಸ್ ಮಾಡಿ ಈ ನೋಟ್ಸ್ ಎಲ್ಲ ಈ ನಾನು ಕೊಟ್ಟಿರೋ ನೋಟ್ಸ್ ಎಲ್ಲ ಒಂದು ಕಡೆ ನೀವು ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ. ಅರ್ಥ ಆಗದೇ ಇದ್ದರೆ ಫೋನ್ ಮಾಡಿ ನನಗೆ. ದ ಪೊಯೆಟ್ ಸೇಸ್ ದ್ಯಾಟ್ ದ ಗ್ಲೋ ಆಫ್ ದಿ ಕ್ಯಾಂಡಲ್ಸ್, ಗ್ಲೋ ಅಂದರೆ ಏನು? ಬೆಳಕು, ಹೊಳಪು. ದ ಗ್ಲೋ ಆಫ್ ದ ಕ್ಯಾಂಡಲ್ಸ್, ಇಲ್ಲಿ ಕ್ಯಾಂಡಲ್ಸ್ ಇಲ್ಲ, ಕ್ಯಾಂಡಲ್ಸನ್ನು ಬೆಳಕಿಲ್ಲ, ಆ ಬೆಳಕನ್ನು ನಾವು ಕ್ಯಾನ್ ಬಿ ಸೀನ್, ನೋಡಬಹುದು. ಎಲ್ಲಿ? ಫೇಡಿಂಗ್ ಅವೇ, ಆ ಒಂದು ಕ್ಯಾಂಡಲ್ಗಳ ಬೆಳಕು ಫೇಡಿಂಗ್ ಅವೇ, ಕಣ್ಮರೆಯಾಗುತ್ತಿರುವುದನ್ನು ನಾವು ನೋಡಬಹುದು. ಎಲ್ಲಿ? ಸ್ಲೋಲಿ, ನಿಧಾನವಾಗಿ, ಇನ್ ದ ಕ್ಲೋಸಿಂಗ್ ಐಸ್ ಆಫ್ ದಿ ಡೈಯಿಂಗ್ ಸೋಲ್ಜರ್ಸ್, ಸಾವನ್ನಪ್ಪುತ್ತಿರುವ ಸೈನಿಕರ ಮುಚ್ಚಿಕೊಂಡು ಹೋಗುತ್ತಿರುವ ಕಣ್ಣುಗಳಲ್ಲಿ ಆ ಕ್ಯಾಂಡಲ್ಗಳ ಬೆಳಕು ಕಣ್ಮರೆಯಾಗುವುದನ್ನು ನಾವು ಕಾಣಬಹುದು ಅಂತ ವ್ಯಂಗ್ಯವಾಗಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಕ್ಯಾಂಡಲ್ಸ್ ಇಲ್ಲ, ಬೆಳಕಿಲ್ಲ, ಮರಣವನ್ನು ಹೊಂದೋಕ್ಕೆ ಮುಂಚಿತವಾಗಿ ಆ ಕಣ್ಣುಗಳು ಕ್ಲೋಸ್ ಮಾಡ್ತಾರಲ್ಲ ನೋವಿನಿಂದ, ಆ ಕಣ್ಣುಗಳಲ್ಲಿ ಕಾಣುವ ಕಂಡು ಮತ್ತು ಕಣ್ಮರೆ ಆಗ್ತಾ ಇರ್ತಕ್ಕಂಥ ಬೆಳಕೆ ಆ ಕ್ಯಾಂಡಲ್ಗಳ ಬೆಳಕು ಅಂತಾನೆ ಕವಿ. ದ ಪೊಯೆಟ್ ಸೇಸ್ ದ್ಯಾಟ್ ದ ಗ್ಲೋ ಆಫ್ ದಿ ಕ್ಯಾಂಡಲ್ಸ್ ಕ್ಯಾನ್ ಬಿ ಸೀನ್ ಫೇಡಿಂಗ್ ಅವೇ, ಅದು ಕಣ್ಮರೆ ಆಗೋದನ್ನು ನಾವು ಕಾಣಬಹುದು. ಸ್ಲೋಲಿ, ನಿಧಾನವಾಗಿ ಕಣ್ಮರೆ ಆಗುತ್ತೆ. ಇನ್ ದ ಕ್ಲೋಸಿಂಗ್ ಐಸ್ ಆಫ್ ದಿ ಡೈಯಿಂಗ್ ಸೋಲ್ಜರ್ಸ್, ನಿಧಾನ ಅಂತ ಯಾಕೆ ಅಂದರೆ ಅವರು ಸೋಲ್ಜರ್ಸ್ ನರಳಿ 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 ಕಣ್ಣು ಮುಚ್ಕೋತಾರೆ ಶಾಶ್ವತವಾಗಿ. ಎಂಥ ನತದೃಷ್ಟರಲ್ವ ಅವರು. ಆ್ಯಂಡ್ ದೆನ್ ದ ಸಾರೋಫುಲ್ ಫೇಸ್ ಆಫ್ ದಿ ಬಿಲವಡ್ಸ್, ಆ ಸೋಲ್ಜರ್ಸುಗಳ, ಆ ಬಾಯ್ಸ್ಗಳ, ಗರ್ಲ್ಸ್ ಅಂತ ಬಳಸ್ತಾನೆ ಕವಿ. ಬಿಲವಡ್ಸ್ ಅಂದರೆ ಪ್ರೇಯಸಿಯರು. ದಿ ಸಾರೋಫುಲ್ ಫೇಸ್, ದುಃಖದಿಂದ ಕೂಡಿರುವ ಮುಖ ಯಾರದ್ದು? ಆಫ್ ದ ಬಿಲವಡ್ಸ್ ಆಫ್ ದೋಸ್ ಡೆಡ್ ಸೋಲ್ಜರ್ಸ್, ಆ ತೀರ್ಕೊಂಡ ಸೈನಿಕರ ಪ್ರೇಯಸಿಯರ ಮಂಕಾದ ಮುಖಗಳು, ದುಃಖವನ್ನು ತುಂಬಿಕೊಂಡಿರೋ ಮುಖಗಳೇ, ಆ ದುಃಖವೇ ಸರ್ವ್ ಸೂಚಿಸುತ್ತೆ. ಏನಂದು? ಆ್ಯಸ್ ದೇರ್ ಪಾಲ್. ಪಾಲ್ ಅಂದ್ರೇನು? ಅವರ ಶವಪೆಟ್ಟಿಗೆ ಸುತ್ತುವ ಬಟ್ಟೆನೇ ಆ ಮುಖದಲ್ಲಿರುವ ದುಃಖ ಅಂತಾನೆ ಕವಿ. ಸ್ವಲ್ಪ ಕಷ್ಟ ಇದೆ ಇದು ಸೆಂಟೆನ್ಸು, ನೋಡ್ಕೊಳ್ಳಿ. ದ ಸಾರ್ಫುಲ್ ಫೇಸ್ ಆಫ್ ದ ಬಿಲವೆಡ್ಸ್ ಆಫ್ ದೋಸ್ ಡೆಡ್ ಸೋಲ್ಜರ್ಸ್ ಸರ್ವ್, ಉಪಯೋಗಕ್ಕೆ ಬರ್ತದೆ ಅವರ ಮುಖ, ದುಃಖದ ಮುಖ. ಏನಾಗಿ ಉಪಯೋಗಕ್ಕೆ ಬರ್ತದೆ? ಅವರ ಶವಪೆಟ್ಟಿಗೆ ಸುತ್ತುವ ಆ ಬಟ್ಟೆ, ಪಾಲ್ ಅಂತಾನೆ ಕವಿ. ನಂತರ ದ ಟೆಂಡರ್ನೆಸ್, ಆ ಒಂದು ಏನು ಮೃದುವಾದ ಮನಸ್ಸುಗಳು, ಆಫ್ ಬ್ಯೂಟಿಫುಲ್ ಮನಸ್ಸುಗಳು ಅಂತೇಳಿ, ಹಾಗೆ ದ ಟೆಂಡರ್ನೆಸ್ ಆಫ್ ದ ಬಿಲೋವೆಡ್ಸಸ್, ಅಲ್ಲಿ ಅಪಾಸ್ಟ್ರಫಿ ಆದಮೇಲೆ ಎಸ್ ಬರೀಬಾರ್ದು, ಬಹುವಚನಕ್ಕೆ ಅಪಾಸ್ಟ್ರಫಿ ಅಂದರೆ ಪ್ರೇಯಸಿಯರ ಅಂತ ಅರ್ಥ. ದ ಟೆಂಡರ್ನೆಸ್ ಆಫ್ ದಿ ಬಿಲೋವೆಡ್ಸಸ್ ಸಫರಿಂಗ್ ಮೈಂಡ್ಸ್, ನೋಡಿ ಅವರ ಮನಸ್ಸುಗಳು ಬ್ಯೂಟಿಫುಲ್ ಆಗಿದ್ದರೂ ಸಫರಿಂಗ್, ನೋವಿನಿಂದ ನರಳುತ್ತಾ ಇದೆ. ಯಾಕೆಂದರೆ ಅವರು ಅವರ ಪ್ರಿಯತಮರನ್ನು ಕಳೆದುಕೊಂಡಿದ್ದಾರೆ. ಅಂತಹ ಮೃದು ಮನಸ್ಸುಗಳು ಸರ್ವ್ಸ್, ಇದು ಏನು ಉಪಯೋಗಕ್ಕೆ ಬರ್ತದೆ ಅಂದರೆ ಆ್ಯಸ್ ದಿ ಫ್ಲವರ್ಸ್. ನೋಡಿ ಆ ಮನಸ್ಸುಗಳ ನೋವೇ ಆ ಸೈನಿಕರಿಗೆ ಅವರು ನೀಡುವಂತಹ ಪುಷ್ಪಗುಚ್ಛ ಅಥವಾ ಫ್ಲವರ್ಸ್ ಅಂತಾನೆ. ದ ಟೆಂಡರ್ನೆಸ್ ಆಫ್ ದಿ ಬಿಲವೆಡ್ಸ್ ಸಫರಿಂಗ್ ಮೈಂಡ್ಸ್ ಸರ್ವ್ಸ್ ಆ್ಯಸ್ ದ ಫ್ಲವರ್ಸ್. ಆಮೇಲೆ ಹೇಳ್ತಾನೆ ಲಾಸ್ಟಲ್ಲಿ, ಆ್ಯಂಡ್ ಈಚ್ ಸ್ಲೋ ಡಸ್ಕ್, ನಿಧಾನವಾಗಿ ಮುಳುಗುವ ಸೂರ್ಯ, ಮುಸ್ಸಂಜೆ, ಡಸ್ಕ್ ಅಂದರೆ ಮುಸ್ಸಂಜೆ, ವುಡ್ ಬಿ, ಅದೇನಾಗಿರುತ್ತೆ ಅಂದರೆ ದಿ ಸ್ಲೋ ಡೆತ್, ನರಳಿ ನಿಧಾನವಾಗಿ ಸಾಯುವ ಒಬ್ಬೊಬ್ಬ ಸೈನಿಕನನ್ನು ಸೂಚಿಸುತ್ತೆ. ಯಾವುದು? ಸ್ಲೋ ಡಸ್ಕ್, ಸ್ಲೋ ಡೆತ್. ಆ್ಯಂಡ್ ಇಟ್ ಅಂದರೆ ಆ ಡಸ್ಕ್, ಆ ಮುಸ್ಸಂಜೆ, ಸರ್ವ್ಸ್ ಸೂಚಿಸುತ್ತದೆ, ಉಪಯುಕ್ತವಾಗುತ್ತದೆ. ಏನಾಗಿ?
ಆ್ಯಸ್ ದ ಬ್ಲೈಂಡ್ಸ್ ಡ್ರಾನ್ ಡೌನ್. ಈ ಒಬ್ಬ ವ್ಯಕ್ತಿಯ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ದುಃಖ ವ್ಯಕ್ತಪಡಿಸೋದಕ್ಕೆ ಆ ಕಿಟಕಿಗಿರ್ತಕ್ಕಂಥ ಕರ್ಟನ್ಸ್ನ ಬ್ಲೈಂಡ್ಸ್ ಅಂತಾರೆ, ಅದನ್ನು ಕೆಳಗೆ ಎಳಿತಾರೆ. ಅದು ಎಳೆದ್ರೆ ಅರ್ಥವೇನಪ್ಪ ಅಂದರೆ ಅವ್ರ ಮನೇಲಿ ಒಬ್ಬರು ತೀರ್ಕೊಂಡ್ರು ಅಂತ. ಆದರೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಅಂಥದ್ದು ಏನು ಇಲ್ಲದೆ ಇರೋದರಿಂದ ಆ ಸೂರ್ಯಾಸ್ತಮನೆ ಡಸ್ಕೇನೆ ಅವರ ಸಾವಿಗೆ ನಾಂದಿ ಆಗುತ್ತೆ, ಸಂಕೇತವಾಗುತ್ತೆ ಅಂತ ಹೇಳ್ತಾನೆ. ಹಾಗೆ ಆ ಬ್ಲೈಂಡ್ಸ್ ಆಗಿ ಕೆಲಸ ಮಾಡ್ತದೆ ಸ್ಲೋ ಡಸ್ಕ್ ಅವರ ಸಾವಿನ ಮೂಲಕ ಅಂತ ಹೇಳ್ತಾನೆ. ಕೊನೆಯಲ್ಲಿ ಆಮೇಲೆ ಆ ಒಂದು ಬ್ಲೈಂಡ್ಸ್ ಏನಿದೆ, ಬ್ಲೈಂಡ್ಸ್ ಅಂದರೆ ಕುರುಡ್ರಲ್ಲ, ಆ ಒಂದು ಕರ್ಟನ್ಸ್ ಏನಾಗಿ ಸಂಕೇತವಾಗುತ್ತೆ ಅಂದರೆ ಆ್ಯಸ್ ಎ ಸಿಂಬಲ್ ಆಫ್ ಮಾರ್ನಿಂಗ್. ನೋಡಿ, ಅವ್ರ ಮನೆಯಲ್ಲಿ ಆ ಒಂದು ಕರ್ಟನ್ಸ್ ಕೆಳಗೆ ಹಾಕಿದ್ದಾರೆ ಅಂದರೆ ಆ ಶೋಕದ ಒಂದು ಸಂಕೇತ ಆಗುತ್ತೆ. ಆದರೆ ಯುದ್ಧಭೂಮಿಯಲ್ಲಿ ಅಂಥ ಕರ್ಟನ್ಸ್ ಯಾವುದೂ ಇಲ್ಲ. ಹಾಗಾಗಿ ಸೂರ್ಯಾಸ್ತಮ ಮುಳುಗುವ ಸೂರ್ಯನೇ ಆ ಒಂದು ಕರ್ಟನ್ಸು ಅವರ ಸಾವಿಗೆ ಶೋಕ ವ್ಯಕ್ತಪಡಿಸ್ತಾ ಅಂತ ಕವಿ ಹೇಳ್ತಾನೆ. ಆದ್ದರಿಂದ ದ ಸಾನೆಟ್ ಈಸ್ ಅನ್ ಆ್ಯಂಟಿ ವಾರ್ ಪೊಯಮ್. ಈ ಈ ಸುನೀತ ಯುದ್ಧಗಳ ಪರವಾಗಿಲ್ಲ, ಯುದ್ಧಗಳ ವಿರುದ್ಧವಾಗಿದೆ. ಆ್ಯಂಟಿ ವಾರ್ ಅಂದ್ರೇನು? ಯುದ್ಧಗಳ ವಿರುದ್ಧವಾಗಿದೆ. ಯಾಕೆಂದರೆ ಯುದ್ಧದಲ್ಲಿ ಎವ್ರಿಥಿಂಗ್ ಟು ಲೂಸ್, ಪ್ರತಿಯೊಂದನ್ನು ಕಳೆದುಕೊಳ್ತೀವಿ. ನಥಿಂಗ್ ಟು ಗೇನ್, ಯಾವುದನ್ನು ಲಾಭವಾಗಿ ಪಡೆದುಕೊಳ್ಳುವುದಿಲ್ಲ ಎಲ್ಲಿ ಒಂದು ಯುದ್ಧದಲ್ಲಿ ಎಂದು ನಾನು ಹೇಳುತ್ತಾ ಕವನ ಮುಗಿಸ್ತಾ ಇದ್ದೀನಿ. ಹೆನ್ಸ್ ದ ಸಾನೆಟ್ ಈಸ್ ಅನ್ ಆ್ಯಂಟಿ ವಾರ್ ಪೊಯಮ್ ಬಿಕಾಸ್ ಎವ್ರಿಥಿಂಗ್ ಟು ಲೂಸ್, ಡಬಲ್ ಇನ್ವರ್ಟೆಡ್ ಕಾಮರ್ಸಲ್ಲಿ ಕೊಟ್ಟಿದ್ದೀನಿ. ಎವ್ರಿಥಿಂಗ್ ಟು ಲೂಸ್, ನಥಿಂಗ್ ಟು ಗೇನ್ ಇನ್ ಎ ವಾರ್. ಇವುಗಳ ಬಗ್ಗೆ ನಿಮ್ಗೆ ಅರ್ಥವಾಗಬೇಕಂದ್ರೆ ನಮ್ಮ ಕನ್ನಡದಲ್ಲಿ ಸೊಗಸಾದ ಒಂದು ಮೂವಿ ಇದೆ, ಸಿನಿಮಾ ಇದೆ, ಮುತ್ತಿನ ಹಾರ. ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಅವರ ಮಹೋನ್ನತವಾದ ಅಭಿನಯ. ಆ ಫಿಲ್ಮ್ ನೋಡಿಬಿಟ್ರೆ ನೀವು ಮುತ್ತಿನ ಹಾರ ಇವೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ಎವ್ರಿಥಿಂಗ್ ಟು ಲೂಸ್, ನಥಿಂಗ್ ಟು ಗೇನ್ ಇನ್ ಎ ವಾರ್. ಇಲ್ಲಿಗೆ ನನ್ನ ಒಂದು ಸಮರಿ ಮುಗಿದೋಗುತ್ತೆ. ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಯಾವುದೇ ಸೆಂಟೆನ್ಸಲ್ಲಿ ನೀವು ವಾಟ್ಸ್ಯಾಪ್ ಮಾಡಿ ಅಥವಾ ನನಗೆ ಫೋನ್ ಮಾಡಿ. ನನ್ನ ಫೋನ್ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ, 7353924362 7353924362. ಚೆನ್ನಾಗಿ ಓದ್ಕೊಳ್ಳಿ. ಇದನ್ನು ಸಾಧ್ಯವಾದರೆ ಬರೆದು ಬೈಹಾಟ್ ಮಾಡಿ. 2 ಮಾರ್ಕ್ ಕ್ವಶನ್ಸ್ಗೆ ಅನುಕೂಲ ಆಗುತ್ತೆ, 10 ಮಾರ್ಕ್ಸ್ಗಾಗುತ್ತೆ, 5 ಮಾರ್ಕ್ಸ್ಗಾಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಪೇಷಂಟ್ ಲಿಸನಿಂಗ್. ಬಾಯ್.